ನಡೆದು ಬರೋಬ್ಬರಿ 10 ದಿನ ಕಳೆದು ಹೋಗಿದೆ. ಚಿತ್ರ ಅಂದ್ರೆ ಪಾಕಿಸ್ತಾನ ಈ ಘಟನೆ ನಡೆದ ಬಳಿಕ ತನಗೆ ಮಾರಿ ಹಬ್ಬ ಫಿಕ್ಸ್ ಅಂತ ಮೆಂಟಲಿ ಸಿದ್ಧ ಆಗಿದೆ. ಅಲ್ಲದೆ ಭಾರತ ತನ್ನ ಮೇಲೆ ಈಗ ದಾಳಿ ಮಾಡುತ್ತೆ, ಆಗ ದಾಳಿ ಮಾಡುತ್ತೆ ಅಂತ ತನಗೆ ತಾನೇ ಟೈಮ್ ಲೈನ್ ಅನ್ನು ಕಟ್ಟಿಕೊಂಡು ಟೆನ್ಷನ್ ಅನ್ನು ಹೆಚ್ಚಿಸ್ಕೊಳ್ತಾ ಇದೆ. ಇನ್ನು ಹೀಗಿರುವಾಗ ಅಂದ್ರೆ ಪಾಕ್ ಬೇಡಿಕೊಂಡ್ರು ಭಾರತ ಸೇನಾ ಕಾರ್ಯಾಚರಣೆಯ ಮೂಲಕ ಮುಗಿಬೀಳ್ತಾ ಇಲ್ಲ ಯಾಕೆ? ಅಸಲಿಗೆ ಉಗ್ರ ರಾಷ್ಟ್ರದ ವಿರುದ್ಧ ಮತ್ತೆ ಮೋದಿ ಮೈಂಡ್ ಗೇಮ್ ಶುರು ಮಾಡಿದ್ರ? ಅದ್ಯಾವ ಕಾರಣಕ್ಕೆ ಈ ನಡೆಯನ್ನ ಅನುಸರಿಸಿದ್ದಾರೆ ನಮ್ಮ ಪ್ರಧಾನಿ? ಅದನ್ನೇ ಹೇಳ್ತೀವಿ, ನೋಡ್ಕೊಂಬನ್ನಿ. ಪಹಲ್ಗಾಂವ್ ಕ್ರೌರ್ಯಕ್ಕೆ 10 ದಿನ ಕಂಪ್ಲೀಟ್. ಪಾಕ್ಗೆ ಅದ್ಯಾವ ರೀತಿ ಕಾದಿದೆ ತಕ್ಕ ಶಾಸ್ತಿ. ಮತ್ತೆ ಉಗ್ರ ರಾಷ್ಟ್ರದ ಟೆನ್ಷನ್ ಹೆಚ್ಚಿಸಿದ ಮೋದಿ. ಭಾರತ ಜಸ್ಟ್ ಇನ್ನು 36 ಗಂಟೆಗಳಲ್ಲೇ ನಮ್ಮ ಮೇಲೆ ಭಯಾನಕ ದಾಳಿ ಮಾಡುತ್ತೆ. ಈ ವಾಕ್ಯವನ್ನ ಯಾರು ಯಾರಿಗೆ ಯಾವಾಗ ಎಲ್ಲಿ ಹೇಳಿದರು ಅಂತ ನಿಮಗೆಲ್ಲ ಚೆನ್ನಾಗೇ ನೆನಪಿರಬೇಕಲ್ವೇ? ಪ್ರಧಾನಿ ಮೋದಿಯವರ ಸರಣಿ ಸಭೆ ಬೆನ್ನಲ್ಲೇ ಮೊನ್ನೆ ಮಧ್ಯರಾತ್ರಿ 2 ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿದ ಪಾಕಿಸ್ತಾನದ ಮಾಹಿತಿ ಮತ್ತು ಪ್ರಸಾರ ಖಾತೆಯ ಸಚಿವ ಅತಾವುಲ್ಲಾ ತರಾರ್ ಮುಂದಿನ 24ರಿಂದ 36 ಗಂಟೆಗಳಲ್ಲಿ ತಮ್ಮ ದೇಶದ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆ ನಡೆಸುವ ಬಗ್ಗೆ ಗುಪ್ತಚರ ವರದಿ ಸಿಕ್ಕಿದೆ ಅಂತ ರಾತ್ರೋರಾತ್ರಿ ಊಳಿಟ್ಟಿದ್ದ. ಕಳೆದ ಬಾರಿ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ನಡೆಸಿದ ಮೋದಿ ಸರ್ಕಾರ ಈಗ ಪೆಹಲ್ಗಾಂವ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುತ್ತೆ. ಹಾಗಂತ ಮೆಂಟಲಿ ಫಿಕ್ಸ್ ಆಗಿದ್ದ ಪಾಕಿಸ್ತಾನ ಕಂಗೆಟ್ಟು ನಿದ್ದೆಗಣ್ಣಲ್ಲೂ ಮೋದಿಯನ್ನೇ ಕನವರಿಸುತ್ತಾ ಹೊತ್ತಿಲ್ಲದ ಹೊತ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿತ್ತು. ಅಲ್ಲಿಗೆ ಮೋದಿ ಸರ್ಕಾರ ಹಾಗೂ ಭಾರತದ ಸೇನೆ ನಮ್ಮನ್ನ ಬಿಡಲ್ಲ ಅನ್ನೋದು ಪಾಕಿಸ್ತಾನದ ನರಿಬುದ್ಧಿಯ ನಾಯಕರಿಗೆ ಕಂಪ್ಲೀಟ್ ಕನ್ಫರ್ಮ್ ಆಗಿರೋದು ಜಗಜ್ಜಾಹೀರಾಗಿತ್ತು. ಹೀಗೆ ಪಾಕಿಸ್ತಾನ ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಸಿದ್ಧವಾಗಿದೆ ಅಂತ ತಾನೇ ಟೈಮ್ ಬಾಂಬ್ ಫಿಕ್ಸ್ ಮಾಡಿಕೊಂಡಿದ್ರು ಅದರ ಬಟನ್ ಒತ್ತೋಕೆ ಭಾರತ ಮಾತ್ರ ಇನ್ನೂ ಮುಂದಾಗಿಲ್ಲ. ಹಾಗಂತ ಮೋದಿ ಸುಮ್ಮನೆ ಕೂತಿದ್ದಾರಾ? ನೋ ವೇ, ಚಾನ್ಸೇ ಇಲ್ಲ. ಅಸಲಿಗೆ ಮೋದಿ ಒಂದಷ್ಟು ಪ್ರಮುಖ ರಾಜತಾಂತ್ರಿಕ ನಡೆಯನ್ನ ಅತ್ಯಂತ ಚಾಣಾಕ್ಷತನದಿಂದಲೇ ಇಡುತ್ತಿದ್ದಾರೆ. ಅದು ಪಾಕಿಸ್ತಾನವನ್ನ ದಿನೇ ದಿನೇ ಹಿಂದೆಂದಿಗಿಂತ ಅತ್ಯಂತ ಕರಾರುವಕ್ಕಾಗೆ ಪಂಚರ್ ಮಾಡ್ತಿದೆ ಕೂಡ. ಪಹಲ್ಗಾಂವ್ ದಾಳಿಯ ನಂತರ ಪ್ರತೀಕಾರದ ಭರವಸೆ ನೀಡಿದ್ದ ಪ್ರಧಾನಿ ಮೋದಿ ಮಾತ್ರ ಸರಣಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಈ ಹಿಂದೆ 2016ರ ಸೆಪ್ಟೆಂಬರ್ 18ರಂದು ಉರಿ ಮತ್ತು ಫೆಬ್ರವರಿ 14, 2019ರಂದು ಪುಲ್ವಾಮಾ ದಾಳಿ ನಡೆದ 12 ದಿನಗಳ ಅಂತರದಲ್ಲಿ ಪಾಕಿಸ್ತಾನ ಭಯೋತ್ಪಾದಕರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಮಾಡಿ ಭಾರತ ಬಿಸಿ ಮುಟ್ಟಿಸಿತ್ತು. ಆದರೆ ಈಗ ಪಹಲ್ಗಾಂವ್ ದಾಳಿಯಾಗಿ 10 ದಿನಗಳು ಕಳೆದು ಹೋಗಿವೆ. ಅಂದಿನಿಂದ ಇಂದಿನವರೆಗೂ ಸೇನಾ ಮುಖ್ಯಸ್ಥರು ಮತ್ತು ಹಿರಿಯ ಸಂಪುಟ ಸಹೋದ್ಯೋಗಿಗಳ ಜೊತೆಗೆ ಮೋದಿ ಸರಣಿ ಸಭೆ ನಡೆಸುತ್ತಿದ್ದಾರೆ. ಇನ್ನು ನಮೋ ಅತ್ಯಂತ ಚಾಣಾಕ್ಷ ನಡೆಯನ್ನ ಇದೇ ವೇಳೆ ಪ್ರದರ್ಶಿಸ್ತಾ ಇದ್ದಾರೆ ಎನ್ನಲಾಗ್ತಿದೆ. ಯುದ್ಧದಿಂದ ದೇಶದ ಆರ್ಥಿಕತೆ, ಜನಜೀವನದ ಮೇಲೆ ದೀರ್ಘ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇದನ್ನು ತಪ್ಪಿಸಲು ಪಾಕ್ ವಿರುದ್ಧ ಭಾರತ ಹಲವು ಕ್ರಮಗಳನ್ನು ಕೈಗೊಂಡಿದೆ. ಸಿಂಧೂ ನದಿ ನೀರು ಒಪ್ಪಂದ ರದ್ದು, ವೀಸಾ ನಿರ್ಬಂಧ, ಪಾಕಿಸ್ತಾನದ ರಾಯಭಾರಿಗಳ ಸಂಖ್ಯೆ ಕಡಿಮೆ ಮಾಡುವುದು ಇವೆಲ್ಲವೂ ಪಾಕ್ಗೆ ಅದಾಗಲೇ ಒಂದು ಹಂತದ ದಾಳಿ ಎಂಬಂತಾಗಿದೆ.
ಅಲ್ಲದೆ ಪೆಹಲ್ಗಾಂವ್ ದಾಳಿಯ ಎಲ್ಲ ಸಾಕ್ಷ್ಯಗಳನ್ನ ಕಲೆ ಹಾಕಿ ಅದನ್ನ ವಿಶ್ವದ ಮುಂದಿಟ್ಟು ಪಾಕಿಸ್ತಾನವನ್ನ ಇನ್ನಷ್ಟು ಏಕಾಂಗಿಯಾಗಿಸಿ ಅನಂತರ ಇತಿಹಾಸದಲ್ಲೇ ಕಂಡು ಕೇಳರಿಯದ ಪೆಟ್ಟು ಕೊಡೋಕೆ ನಮೋ ಸಿದ್ಧರಾಗ್ತಿದ್ದಾರೆ ಎನ್ನಲಾಗ್ತಿದೆ. ಅದೇ ಕಾರಣಕ್ಕೆ ಯುದ್ಧ ಕಟ್ಟಕಡಿಯ ಆಯ್ಕೆಯಾಗಿದ್ದು ಯುದ್ಧದ ಮೂಲಕ ದೇಶದ ಆರ್ಥಿಕತೆಗೆ ಪೆಟ್ಟಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿಯು ನಮ್ಮ ಪ್ರಧಾನಿಯ ಮೇಲಿದೆ. ಅದೇ ಸದ್ಯದ ಎಲ್ಲ ಬೆಳವಣಿಗೆಯ ಹಿಂದಿರೋ ತಂತ್ರ ಎನ್ನಲಾಗ್ತಿದೆ. ಇಲ್ಲಿ ಇನ್ನೂ ಒಂದು ಅಂಶವನ್ನ ಗಮನಿಸಲೇಬೇಕು. ಅದಂದ್ರೆ ಪಾಕಿಸ್ತಾನದ ಮೇಲೆ ಮೊದಲು ದಾಳಿ ಮಾಡುವುದರಿಂದ ಎಷ್ಟು ಅನುಕೂಲಗಳಿವೆಯೋ ಅದರ ಜೊತೆಗೆ ಒಂದಷ್ಟು ಅನಾನುಕೂಲಗಳು ಇವೆ. ಮೊದಲು ದಾಳಿ ಮಾಡಿ ಅದರಿಂದ ದಾಳಿಯ ಪ್ರಯೋಜನ ಪಡೆಯಬಹುದು ನಿಜ, ಆದರೆ ಶತ್ರುಗಳಿಂದ ಅನಿರೀಕ್ಷಿತ ಹಾನಿ ಸಾಧ್ಯತೆ ಹೆಚ್ಚಿರುತ್ತದೆ. ಅಲ್ಲದೆ ಅಂತಾರಾಷ್ಟ್ರೀಯ ಕಾನೂನು ಮತ್ತು ಭದ್ರತಾ ಶಿಷ್ಟಾಚಾರಗಳನ್ನು ಸಹ ಉಲ್ಲಂಘಿಸಿದಂತೆ ಆಗಲಿದೆ. ಮೊದಲು ದಾಳಿ ಮಾಡುವ ದೇಶಕ್ಕೆ ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸಾಕಷ್ಟು. ಪಹಲ್ಗಾಮ್ ಉಗ್ರ ಕ್ರೌರ್ಯ ನಡೆದು ಬರೋಬ್ಬರಿ 10 ದಿನ ಕಳೆದು ಹೋಗಿದೆ. ಚಿತ್ರ ಅಂದರೆ ಪಾಕಿಸ್ತಾನ ಈ ಘಟನೆ ನಡೆದ ಬಳಿಕ ತನಗೆ ಮಾರಿ ಹಬ್ಬ ಫಿಕ್ಸ್ ಅಂತ ಮೆಂಟಲಿ ಸಿದ್ಧ ಆಗಿದೆ. ಅಲ್ಲದೆ ಭಾರತ ತನ್ನ ಮೇಲೆ ಈಗ ದಾಳಿ ಮಾಡುತ್ತೆ, ಆಗ ದಾಳಿ ಮಾಡುತ್ತೆ ಅಂತ ತನಗೆ ತಾನೇ ಟೈಮ್ ಲೈನನ್ನು ಕಟ್ಟಿಕೊಂಡು ಟೆನ್ಷನನ್ನು ಹೆಚ್ಚಿಸ್ಕೊಳ್ತಾ ಇದೆ. ಇನ್ನು ಹೀಗಿರುವಾಗ ಅಂದರೆ ಪಾಕ್ ಬೇಡಿಕೊಂಡ್ರೂ ಭಾರತ ಸೇನಾ ಕಾರ್ಯಾಚರಣೆಯ ಮೂಲಕ ಮುಗಿಬೀಳ್ತಾ ಇಲ್ಲ. ಯಾಕೆ? ಅಸಲಿಗೆ ಉಗ್ರ ರಾಷ್ಟ್ರದ ವಿರುದ್ಧ ಮತ್ತೆ ಮೋದಿ ಮೈಂಡ್ ಗೇಮ್ ಶುರು ಮಾಡಿದ್ರ? ಅದ್ಯಾವ ಕಾರಣಕ್ಕೆ ಈ ನಡೆಯನ್ನ ಅನುಸರಿಸಿದ್ದಾರೆ ನಮ್ಮ ಪ್ರಧಾನಿ? ಅದನ್ನೇ ಹೇಳ್ತೀವಿ, ನೋಡ್ಕೊಂಬನ್ನಿ. ಪಹಲ್ಗಾಂವ್ ಕ್ರೌರ್ಯಕ್ಕೆ 10 ದಿನ ಕಂಪ್ಲೀಟ್. ಪಾಕ್ಗೆ ಅದ್ಯಾವ ರೀತಿ ಕಾದಿದೆ ತಕ್ಕ ಶಾಸ್ತಿ. ಮತ್ತೆ ಉಗ್ರ ರಾಷ್ಟ್ರದ ಟೆನ್ಷನ್ ಹೆಚ್ಚಿಸಿದ ಮೋದಿ. ಭಾರತ ಜಸ್ಟ್ ಇನ್ನು 36 ಗಂಟೆಗಳಲ್ಲೇ ನಮ್ಮ ಮೇಲೆ ಭಯಾನಕ ದಾಳಿ ಮಾಡುತ್ತೆ. ಈ ವಾಕ್ಯವನ್ನ ಯಾರು ಯಾರಿಗೆ ಯಾವಾಗ ಎಲ್ಲಿ ಹೇಳಿದರು ಅಂತ ನಿಮಗೆಲ್ಲ ಚೆನ್ನಾಗೇ ನೆನಪಿರ್ಬೇಕಲ್ವೇ? ಪ್ರಧಾನಿ ಮೋದಿಯವರ ಸರಣಿ ಸಭೆ ಬೆನ್ನಲ್ಲೇ ಮೊನ್ನೆ ಮಧ್ಯರಾತ್ರಿ 2 ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿದ ಪಾಕಿಸ್ತಾನದ ಮಾಹಿತಿ ಮತ್ತು ಪ್ರಸಾರ ಖಾತೆಯ ಸಚಿವ ಅತಾವುಲ್ಲಾ ತರಾರ್ ಮುಂದಿನ 24ರಿಂದ 36 ಗಂಟೆಗಳಲ್ಲಿ ತಮ್ಮ ದೇಶದ ವಿರುದ್ಧ ಮಿಲಿಟರಿ ಕಾರ್ಯಾಚರಣೆ ನಡೆಸುವ ಬಗ್ಗೆ ಗುಪ್ತಚರ ವರದಿ ಸಿಕ್ಕಿದೆ ಅಂತ ರಾತ್ರೋರಾತ್ರಿ ಊಳಿಟ್ಟಿದ್ದ. ಕಳೆದ ಬಾರಿ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ನಡೆಸಿದ ಮೋದಿ ಸರ್ಕಾರ ಈಗ ಪೆಹಲ್ಗಾಂವ್ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುತ್ತೆ. ಹಾಗಂತ ಮೆಂಟಲಿ ಫಿಕ್ಸ್ ಆಗಿದ್ದ ಪಾಕಿಸ್ತಾನ ಕಂಗೆಟ್ಟು ನಿದ್ದೆಗಣ್ಣಲ್ಲೂ ಮೋದಿಯನ್ನೇ ಕನವರಿಸುತ್ತಾ ಹೊತ್ತಿಲ್ಲದ ಹೊತ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿತ್ತು. ಅಲ್ಲಿಗೆ ಮೋದಿ ಸರ್ಕಾರ ಹಾಗೂ ಭಾರತದ ಸೇನೆ ನಮ್ಮನ್ನ ಬಿಡಲ್ಲ ಅನ್ನೋದು ಪಾಕಿಸ್ತಾನದ ನರಿಬುದ್ಧಿಯ ನಾಯಕರಿಗೆ ಕಂಪ್ಲೀಟ್ ಕನ್ಫರ್ಮ್ ಆಗಿರೋದು ಜಗಜ್ಜಾಹೀರಾಗಿತ್ತು. ಹೀಗೆ ಪಾಕಿಸ್ತಾನ ಭಾರತ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಸಿದ್ಧವಾಗಿದೆ ಅಂತ ತಾನೇ ಟೈಮ್ ಬಾಂಬ್ ಫಿಕ್ಸ್ ಮಾಡಿಕೊಂಡಿದ್ರು ಅದರ ಬಟನ್ ಒತ್ತೋಕೆ ಭಾರತ ಮಾತ್ರ ಇನ್ನೂ ಮುಂದಾಗಿಲ್ಲ. ಹಾಗಂತ ಮೋದಿ ಸುಮ್ಮನೆ ಕೂತಿದ್ದಾರಾ? ನೋ ವೇ, ಚಾನ್ಸೇ ಇಲ್ಲ. ಅಸಲಿಗೆ ಮೋದಿ ಒಂದಷ್ಟು ಪ್ರಮುಖ ರಾಜತಾಂತ್ರಿಕ ನಡೆಯನ್ನ ಅತ್ಯಂತ ಚಾಣಾಕ್ಷತನದಿಂದಲೇ ಇಡುತ್ತಿದ್ದಾರೆ. ಅದು ಪಾಕಿಸ್ತಾನವನ್ನ ದಿನೇ ದಿನೇ ಹಿಂದೆಂದಿಗಿಂತ ಅತ್ಯಂತ ಕರಾರುವಕ್ಕಾಗೆ ಪಂಚರ್ ಮಾಡ್ತಿದೆ ಕೂಡ. ಪಹಲ್ಗಾಂವ್ ದಾಳಿಯ ನಂತರ ಪ್ರತೀಕಾರದ ಭರವಸೆ ನೀಡಿದ್ದ ಪ್ರಧಾನಿ ಮೋದಿ ಮಾತ್ರ ಸರಣಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ.
ಈ ಹಿಂದೆ 2016ರ ಸೆಪ್ಟೆಂಬರ್ 18ರಂದು ಉರಿ ಮತ್ತು ಫೆಬ್ರವರಿ 14, 2019ರಂದು ಪುಲ್ವಾಮಾ ದಾಳಿ ನಡೆದ 12 ದಿನಗಳ ಅಂತರದಲ್ಲಿ ಪಾಕಿಸ್ತಾನ ಭಯೋತ್ಪಾದಕರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಮಾಡಿ ಭಾರತ ಬಿಸಿ ಮುಟ್ಟಿಸಿತ್ತು. ಆದರೆ ಈಗ ಪಹಲ್ಗಾಮ್ ದಾಳಿಯಾಗಿ